ಫಸ್ಟು ರೇಣುಕೆ ಗೆಟಪ್ ಎಲ್ಲ ಹಾಕಿದಾಗ ಇದು ಏನು ಲುಕ್ ಟೆಸ್ಟಲ್ಲಿ ಹಾಕಿದಾಗ ನನಗೊಂಥರ ಚೆನ್ನಾಗಿದೆ ಅಲ್ಲ, ಎಲ್ಲ ಡಿಫ್ರೆಂಟ್ ಅನಿಸ್ತಿತ್ತು. ಆಮೇಲೆ ಒಂದ್ಸಲ ಡೈಲಾಗ್ ಸಿಕ್ತು ನೋಡಿ ಫಸ್ಟ್ ಡೇ ಶೂಟಲ್ಲಿ, ಅವಾಗ ಅನಿಸ್ತು ಕಷ್ಟ ಇದೆ ಇದು, ಅಷ್ಟು ಸುಲಭ ಅಲ್ಲ ಅಂತ. ಅಂದ್ರೆ ಮೈತೋ ಭಾಷೆ ಗೊತ್ತಿತ್ತು ಮಾತಾಡಿ, ಯಾಕಂದ್ರೆ ಡ್ರಾಮಾ ಜೂನಿಯರ್ಸ್ ಅನ್ನೋದು ಎಂತ ವೇದಿಕೆ ಅಂದ್ರೆ ಎಲ್ಲಾ ರೀತಿನೂ ನಾವು ಕಲ್ತಿರ್ತೀವಿ ನೋಡಿ. ಅದೆಷ್ಟು ಹೆಲ್ಪ್ ಆಯ್ತು ಇಲ್ಲಿಗೆ. ಅದು ಖಂಡಿತವಾಗ್ಲೂ ನಂಗೆ ಹೆಲ್ಪ್ ಆಗಿದೆ. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮೋಹಿನಿ ಭಸ್ಮಾಸುರದಲ್ಲಿ ಮೋಹಿನಿ ಮಾಡಿದ್ದೆ, ಸೀತಾಯಣ ಅಂತ ಒಂದು ನಾಟಕದಲ್ಲಿ ಸೀತೆ ಮಾಡಿದ್ದೆ, ಹಾಗಾಗಿ ಆ ಭಾಷೆ ಬರ್ತಿತ್ತು ನಂಗೆ, ಹಾಗಾಗಿ ಕಷ್ಟ ಆಗ್ಲಿಲ್ಲ. ಬಟ್ ಅಲ್ಲಾದ್ರೆ ಏನೋ ಸ್ಕಿಟ್ಗೆ ಒಂದು 10 ನಿಮಿಷ ಮಾತಾಡ್ಬೋದು, ಇಲ್ಲಿ ಇಡೀ ದಿನ ಮಾತಾಡ್ಬೇಕಲ್ಲ. ಫಸ್ಟ್ ಒಂದು 2 ದಿನ ಸೆಟ್ ಆಗಕ್ಕೆ ಟೈಮ್ ಹಿಡಿತು. ಆ ಭಾಷೆ ಆಗಿರ್ಲಿ, ಆ ವೇರಿಯೇಷನ್ಸ್ ಆಗಿರ್ಲಿ, ಒಂದೊಂದು ಲೈನನ್ನು ಹೆಂಗೆ ಹೇಳಬೇಕು, ಎಲ್ಲಿ ಪಾಸ್ ತಗೋಬೇಕು, ಇವೆಲ್ಲ ಒಂದು ಫಸ್ಟ್ 2 ದಿನ ಹಂಗೆ ಆಯ್ತು. ಆಮೇಲೆ ಮಾಡ್ತಾ ಹೆಂಗ್ ಕೂರ್ತು ಅಂದ್ರೆ ಈಗ ಸ್ಕ್ರಿಪ್ಟ್ ನೋಡೋದೇ ಬೇಡ, ಪ್ರಾಂಪ್ಟ್ ಮಾಡ್ತಾರ ಪಟ್ಟಂತ ಬರುತ್ತೆ, ಪ್ರಾಂಪ್ಟ್ ಬೇಡ, ಒಂದ್ಸಲ ನೋಡ್ತೀನ ಪಟ್ಟಂತ ಬರುತ್ತೆ. ಹೆಂಗಾಗೋಗಿದೆ ಅಂದ್ರೆ ಈಗ 1-2 ಲೈನ್ಸ್ ನೋಡದ್ನ ಎಷ್ಟು ಉದ್ದ ಇದ್ರು ಹೇಳ್ಬೋದು. ಎಷ್ಟೋ ಸಲ 1 ಪೇಜ್ ಡೈಲಾಗ್ ಎಲ್ಲ ಹೇಳ್ಬಿಟ್ಟಿದೀನಿ.